welcome back to my channel. If you're new here, hi, I'm Swati. ನಿಮಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ and travel videos ಅಲ್ಲಿ ಇಂಟ್ರೆಸ್ಟ್ ಇದ್ರೆ please do subscribe to my channel because I make a video on all of that. I'm doing jewelry haul today. ಮುಂಚೆ ಎಲ್ಲ ಈ ದೊಡ್ಡ ದೊಡ್ಡ ಹಾರಗಳು ನೆಕ್ಲೆಸ್ ಹಾಕೊಳ್ಳೋಕೆ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು, ಬಟ್ now ಮಿನಿಮಲ್ ಜ್ಯುವೆಲ್ರೀಸ್ ಆರ್ ಇನ್ ಟ್ರೆಂಡ್. ಅದಕ್ಕೆ ನಾನು ಮೀಶೋಯಿಂದ ಮಿನಿಮಲ್ ಆ್ಯಂಡ್ ಆಸ್ಥೆಟಿಕ್ ಜ್ಯುವೆಲ್ರೀಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ನಾನು 2 ಸೆಗ್ಮೆಂಟಾಗಿ ಡಿವೈಡ್ ಮಾಡ್ತೀನಿ. ಫಸ್ಟ್ ಸೆಗ್ಮೆಂಟಲ್ಲಿ ವೆಸ್ಟರ್ನ್ ಸ್ಲ್ಯಾಶ್ ಆ್ಯಂಟಿ ಟಾರ್ನಿಷಿಂಗ್ ಜ್ಯುವೆಲ್ರೀಸ್ನ ತೋರಿಸ್ತೀನಿ. ಇದನ್ನು ನೀವು ಜೀನ್ಸ್, ಟಾಪ್, ಡ್ರೆಸ್, ಬೇಸಿಕಲಿ ವೆಸ್ಟರ್ನ್ ಔಟ್ಫಿಟ್ಸ್ ಮೇಲೆ ಹಾಕೋಬೋದು. ಆ್ಯಂಡ್ ಸೆಕೆಂಡ್ ಪಾರ್ಟಲ್ಲಿ ಕಂಪ್ಲೀಟ್ ಟ್ರೆಡಿಷ್ನಲ್ ಜ್ಯುವೆಲ್ರೀಸ್ನ ತೋರಿಸ್ತೀನಿ. ಅದನ್ನು ನೀವು ಯಾವುದೇ ಎತ್ನಿಕ್ ಔಟ್ಫಿಟ್ ಮೇಲೆ ಸ್ಟೈಲ್ ಮಾಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ವೆಸ್ಟರ್ನ್ ಜ್ಯುವೆಲ್ರೀಸ್. ಅದರಲ್ಲಿ ಫಸ್ಟ್ ಜ್ಯುವೆಲ್ರಿ ಬಂದ್ಬಿಟ್ಟು ಈ ಆ್ಯಂಟಿ ಟಾರ್ನಿಷಿಂಗ್ ಜ್ಯುವೆಲ್ರಿ. ಈ ಚೈನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಚೈನ್ನ ಬೇರೆ ಚೈನ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ತಿಕ್ಕ ಕೂಡ ಇದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇನ್ನು ಈ ಕೆಳಗಡೆ ಕೊಟ್ಟಿರೋ ಸ್ಟರ್ಡ್ ಅಂತೂ ನೋಡಿದ ತಕ್ಷಣ ನನಗೆ ತುಂಬ ಯುನೀಕ್ ಅಂತ ಫೀಲ್ ಆಯಿತು. ಸೊ ಐ ಪರ್ಚೇಸ್ ದಿಸ್. ಐ ಪೇಡ್ 186 ಫಾರ್ ದಿಸ್. ಇನ್ನು ನೀವು ಇದನ್ನು ವೆಸ್ಟರ್ನ್ ಔಟ್ಫಿಟ್ಗಳ ಮೇಲೆ ಹಾಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವರಿಲ್ಲಿ ಲೆಂತ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಈ ಚೈನ್ ಕೊಟ್ಟಿರೋದ್ರಿಂದ ನಮ್ಗೆ ಇದನ್ನು ಲೇಯರ್ ಮಾಡೋಕ್ಕೆ ಕೂಡ ತುಂಬ ಈಸಿ ಆಗಿರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಈಸ್ ದಿಸ್ ಇವಿಲ್ ಐ ನೆಕ್ ಪೀಸ್. ಫಸ್ಟ್ ನಾನು ಚೈನಿಂದ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ಈ ಚೈನ್ನ ಬೇರೆ ಯಾವುದಕ್ಕೆ ಕಂಪೇರ್ ಮಾಡಿದ್ರು ದಿಸ್ ಇಸ್ ರಿಯಲಿ ವಾವ್. ಆ್ಯಂಡ್ ಡಿಸೈನ್ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಆ್ಯಂಡ್ ದ ಪ್ಯಾಟರ್ನ್ ಈಸ್ ಆಲ್ಸೋ ನೈಸ್. ಕೆಳಗಡೆ ಬಂದರೆ ಒಂದು ಚಿಕ್ಕದು ಇವಿಲ್ ಐ ಕೊಟ್ಟಿದ್ದಾರೆ, ಅದಕ್ಕೆ ಬ್ಲೂ ಕಲರಲ್ಲಿ ವರ್ಕ್ ಕೂಡ ಮಾಡಿದ್ದಾರೆ. ಇದನ್ನು ನೀವು ಚೋಕರ ಕೂಡ ಯೂಸ್ ಮಾಡ್ಬೋದು, ಲೆಂತ್ ಇರೋದ್ರಿಂದ ಲಾಂಗ್ ಚೈನಾಗಿ ಕೂಡ ನೀವು ಯೂಸ್ ಮಾಡ್ಬೋದು. ಯಾವುದೇ ವೆಸ್ಟರ್ನ್ ಡ್ರೆಸ್ ಮೇಲೆ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಆಗಲೇ ತೋರಿಸಿರೋ ಒಂದು ನೆಕ್ ಪೀಸ್ ಇದೆಯಲ್ಲ, ಅದ್ರ ಜೊತೆ ಕೂಡ ನಾವು ಇದನ್ನು ಸ್ಟೈಲ್ ಮಾಡ್ಬೋದು. ಆ್ಯಂಡ್ ಐ ಜಸ್ಟ್ ಪೇಡ್ 192 ಫಾರ್ ದಿಸ್. ಇನ್ನೊಂದು ಏನು ಹೇಳಬೇಕು ಅಂದರೆ, ನಾನು ತೋರಿಸೋ ಎಲ್ಲ ಪೀಸ್ಗಳನ್ನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವಂತೂ ನಾನು ಹಾಕಿದ್ರು ಕೂಡ ಸ್ವಲ್ಪ ಜನ ಕಮೆಂಟ್ ಮಾಡ್ತೀನಿ ಲಿಂಕ್ ಕೊಡಿ ಅಂತ. ವೆದರ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟರೆ ಅದು ಕ್ಲಿಕ್ಕಬಲ್ ಅಲ್ವಾ ಅಂತ ನನಗೆ ಗೊತ್ತಿಲ್ಲ. ಸೊ ಎಲ್ಲ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈವನ್ ನಾನು ಹಾಕಿರೋ ಔಟ್ಫಿಟ್ಟಿಂದ ಹಿಡಿದು ಎಲ್ಲ ಲಿಂಕ್ನು ನಾನು ಪ್ರೊವೈಡ್ ಮಾಡಿರ್ತೀನಿ. ಪ್ಲೀಸ್ ಡೂ ಚೆಕ್ ಇಟ್ ಔಟ್. ನೆಕ್ಸ್ಟ್ ಈಸ್ ದಿಸ್ ಕ್ಯೂಟ್ ಆ್ಯಂಟಿ ಟಾರ್ನಿಷಿಂಗ್ ನೆಕ್ ಪೀಸ್. ಐ ಆಮ್ ಇನ್ ಲವ್ ವಿತ್ ದಿಸ್ ನೆಕ್ ಪೀಸ್. ಇದರೊಳಗೆ ಚಿಕ್ಕ ಚಿಕ್ಕ ಚಾಮ್ಸ್ ಕೂಡ ಕೊಟ್ಟಿದ್ದಾರೆ. ಚಾಮ್ಸ್ದು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಈವನ್ ದ ಚೈನ್ ಕ್ವಾಲಿಟೀಸ್ ಇಸ್ ಸೋ ಗುಡ್. ಇದಕ್ಕೆ ಅಡ್ಜಸ್ಟಬಲ್ ಸ್ಟ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನೀವು ಸಿಂಗಲಾಗಿ ಕೂಡ ವೇರ್ ಮಾಡ್ಬೋದು ಅಥವಾ ಲೇಯರ್ ಕೂಡ ಮಾಡ್ಕೋಬೋದು. ಬಟ್ ಸಿಂಗಲಾಗಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಮ್ಮರ್ ಅಪ್ರೋಪ್ರಿಯೇಟ್. ಆ್ಯಂಡ್ ನೀವೇನಾದರೂ ವೆಕೇಷನ್ಗೆ ಹೋಗ್ತಾ ಇದ್ರೆ ಯು ಗೈಸ್ ಕ್ಯಾನ್ ಚೆಕ್ ದಿಸ್ ಔಟ್. ಐ ಜಸ್ಟ್ ಪೇಡ್ 271 ಫಾರ್ ದಿಸ್. ನೆಕ್ಸ್ಟ್ ಈಸ್ ದಿಸ್ ಇವಿಲ್ ಐ ನೆಕ್ ಪೀಸ್. ಇದ್ರ ಕಂಪ್ಲೀಟ್ ಒಂದು 2 ಐ ಕೊಟ್ಟಿದ್ದಾರೆ, ಒಂದು ಬ್ಲೂ ಕಲರ್ ಬೀಡ್ಸ್ನ ಕೂಡ ಕೊಟ್ಟಿದ್ದಾರೆ. ಒಂದು ಐ ಬಂದ್ಬಿಟ್ಟು ಕಂಪ್ಲೀಟಾಗಿ ವರ್ಕ್ ಮಾಡಿದ್ದಾರೆ, ಇನ್ನೊಂದು ಐ ಜಸ್ಟ್ ಏನಂತಾರೆ ಔಟ್ಲೈನ್ನ ಕೊಟ್ಟಿದ್ದಾರೆ. ಈ ಬ್ಲೂ ಕಲರ್ ಬೀಡ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಂಗೆ ಏನು ಹೇಳಬೇಕು ಅಂದರೆ, ಚೈನ್ ತುಂಬ ತಿನ್ನಾಗಿ ಕೊಟ್ಬಿಟ್ಟಿದ್ದಾರೆ. ಅದೊಂದು ಬಿಟ್ಟರೆ ದ ಸೆಟ್ ಈಸ್ ಕಂಪ್ಲೀಟ್ಲಿ ಗುಡ್. ಇದನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಐ ಜಸ್ಟ್ ಪೇಡ್ 176 ಫಾರ್ ದಿಸ್. ನೆಕ್ಸ್ಟ್ ಈಸ್ ದಿಸ್ ಆ್ಯಂಟಿ ಟಾರ್ನಿಷಿಂಗ್ ನೆಕ್ ಪೀಸ್. ನೋಡೋಕೆ ತುಂಬಾ ಯೂನಿಕ್ ಆಗಿತ್ತು ಅಂತ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದಕ್ಕೂ ಕೂಡ ಅಡ್ಜಸ್ಟಬಲ್ ಸ್ಟ್ರಾಪ್ ಕೊಟ್ಟಿದ್ದಾರೆ. ಲೇಯರಿಂಗ್ ಮಾಡೋದಕ್ಕೆ ಇದು ಪರ್ಫೆಕ್ಟ್. ಐ ಜಸ್ಟ್ ಪೇಡ್ 335 ಫಾರ್ ದಿಸ್. ವೆಸ್ಟರ್ನ್ ಔಟ್ಫಿಟ್ ಮೇಲೆ ಇದನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೀಶೋ ಜ್ಯುವೆಲ್ರಿ ಬಗ್ಗೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಅವ್ರು ಯಾವಾಗಲೂ ನಮಗೆ ಡಿಸಪಾಯಿಂಟ್ ಮಾಡಲ್ಲ. ಈ ಜ್ಯುವೆಲ್ರೀಸು 100% ಅವ್ರು ಕೊಟ್ಟಿಲ್ಲ ಅಂದ್ರೂ 80 to 90% ಅಷ್ಟು ಅಕ್ಯುರೇಟ್ ಆಗಿರೋ ಜ್ಯುವೆಲ್ರೀಸ್ನೇ ಕೊಡ್ತಾರೆ. ಸೊ ನಾನು ಯಾವಾಗಲೂ ಜ್ಯುವೆಲ್ರೀಸ್ನ ಮೀಶೋಯಿಂದನೇ ಪರ್ಚೇಸ್ ಮಾಡೋದು ಬಿಕಾಸ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಹಾಗೆ ಟ್ರೆಂಡಿಂಗ್ ಆಗಿರೋ ಪೀಸಸ್ ಕೂಡ ಅವ್ರು ಇಟ್ಟಿರ್ತಾರೆ. ಇಲ್ಲಿಗೆ ವೆಸ್ಟರ್ನ್ ಜ್ಯುವೆಲ್ರೀಸ್ ಮುಗೀತು. ನೆಕ್ಸ್ಟ್ ಈಸ್ ಮಿನಿಮಲ್ ಟ್ರೆಡಿಷ್ನಲ್ ಜ್ಯುವೆಲ್ರೀಸ್. ನೀವೇನಾದರೂ ವೈ ಮಿನಿಮಲ್ ಜ್ಯುವೆಲ್ರೀಸ್ ಅಂತ ಕೇಳಿದ್ರೆ, ಬಿಕಾಸ್ ಮಿನಿಮಲ್ ಜ್ಯುವೆಲ್ರೀಸ್ ಎಲ್ಲಾದ್ರ ಜೊತೆ ಹೋಗುತ್ತೆ. ನೀವೇನಾದರೂ ಈ ಗ್ರ್ಯಾಂಡ್ ಆಗಿರೋ ಸೀರೆಗಳ ಮೇಲೆ ಮಿನಿಮಲ್ ಜ್ಯುವೆಲ್ರೀಸ್ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅಥವಾ ಮಿನಿಮಲ್ ಆಗಿರೋವಂಥ ಸಾರಿಗಳ ಮೇಲೆ ಅಥವಾ ಔಟ್ಫಿಟ್ಗಳ ಮೇಲೆ ನೀವೇನಾದರೂ ಹಾಕ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದೇ ನೀವೇನಾದರೂ ಗ್ರ್ಯಾಂಡಾಗಿರೋ ಸೀರೆ ಹಾಕ್ಕೊಂಡು ಅದ್ರ ಮೇಲೆ ಗ್ರ್ಯಾಂಡಾಗಿರೋ ಜ್ಯುವೆಲ್ರೀಸ್ ಹಾಕ್ಕೊಂಡ್ರೆ ನಿಮ್ಮ ಔಟ್ಫಿಟ್ಟೇನೆ ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ. ನಾವು ರೆಡಿ ಆಗೋದು ಏನಕ್ಕೆ ಅಂದರೆ ನಾವು ಚೆನ್ನಾಗಿ ಕಾಣಿಸ್ಲಿ ಅಂತ. ಬಟ್ ಅದು ಹೇಗೆ ಕಾಣಿಸುತ್ತೆ ಅಂದರೆ, ಬಟ್ಟೆ ನಾವು ಹಾಕ್ಕೊಂಡಿಲ್ಲ, ಅದೇ ನಮ್ಮನ್ನು ಹಾಕ್ಕೊಂಡಿರೋ ಥರ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಬೆಸ್ಟ್ ಅಂದರೆ ಮಿನಿಮಲ್ ಜ್ಯುವೆಲ್ರೀಸ್ಗೆ ಹೋಗೋದು. ಸೊ ಮೀಶೋ ಅಲ್ಲಿ ತುಂಬಾ ಚೆನ್ನಾಗಿರೋಂಥ ಮಿನಿಮಲ್ ಜ್ಯುವೆಲ್ರೀಸ್ ಕಲೆಕ್ಷನ್ ಇದೆ. ಅದರಲ್ಲಿ ಐ ಪಿಕ್ ಸಮ್ ಒಂದೊಂದಾಗಿ ನೋಡೋಣ. ನನ್ನ ಫಸ್ಟ್ ಜ್ಯುವೆಲ್ರಿ ಬಂದ್ಬಿಟ್ಟು
ಈ ಪ್ಯಾರೆಟ್ ಜ್ಯುವೆಲ್ರಿ. ಇದ್ರದ್ದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಬೇಸಿಕಲಿ ಇದು ಚೋಕರ್. ನೀವು ಇದನ್ನ ಡ್ರೆಸ್, ಕುರ್ತಾ, ಸಾರಿ ಯಾವ್ದ್ರ ಮೇಲೆ ಬೇಕಾದರೂ ಇದನ್ನ ನೀವು ಸ್ಟೈಲ್ ಮಾಡ್ಕೋಬಹುದು. ಇಟ್ ಲುಕ್ಸ್ ಅಮೇಝಿಂಗ್. ಎರಡೂ ಸೈಡಲ್ಲೂ ಮೂರು ಪ್ಯಾರೆಟ್ ಕೊಟ್ಟಿದ್ದಾರೆ ಆ್ಯಂಡ್ ಡೌನ್ ಸೈಡಲ್ಲಿ ಲೋಟಸ್ ಕೂಡ ಕೊಟ್ಟಿದ್ದಾರೆ. ಲೋಟಸ್ದು ಕೆಳಗಡೆ ಈ ಗ್ರೀನ್ ಕಲರ್ ಬೀಡ್ಸ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಇದಕ್ಕೆ ಒಂದು ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಆ ಇಯರಿಂಗ್ಸಲ್ಲಿ ಚಿಕ್ಕದು ಪ್ಯಾರೆಟ್ಸ್ ಕೊಟ್ಟಿದ್ದಾರೆ. ಹಿಂದೆಗಡೆ ನೋಡಬೇಕಾದ್ರೆ ಈ ತಿರ್ಪ ತುಂಬಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಒಂದೊಂದಕ್ಕೆ ಏನಾಗೋಗಿರುತ್ತೆ ಅಂದರೆ ತುಂಬ ಲೂಸ್ ಆಗೋಗಿರುತ್ತೆ, ನಾವು ಯಾವುದಾದ್ರೂ ಬೇರೆ ತಿರ್ಪ ಹಾಕೋಬೇಕಾಗ ಆ ಥರ ಇರುತ್ತೆ. ಬಟ್ ತಿರ್ಪದ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಟೋಟಲಿ ದಿಸ್ ಕಾಸ್ಟ್ ಮೀ 603 ರೂಪೀಸ್. ಪ್ರೈಸ್ ಹೇಗಿದೆಯೋ ಅದಷ್ಟೇ ಚೆನ್ನಾಗಿ ಕ್ವಾಲಿಟಿ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಸ್ ದಿಸ್ ಲೋಟಸ್ ಚೋಕರ್. ಐ ಗಾಟ್ ದಿಸ್ 2 years ಬ್ಯಾಕ್ ಫಾರ್ ಮೈ ಗ್ರ್ಯಾಜುಯೇಷನ್. ಒಂದು ಚೂರು ಕೂಡ ಕಲರ್ ಫೇಡ್ ಆಗಿಲ್ಲ. ಮೀಶೋ ಜ್ಯುವೆಲ್ರಿ ಪ್ರಾಬ್ಲಮ್ ಏನು ಅಂದರೆ ಬೇಗ ಕಲರ್ ಫೇಡ್ ಆಗೋಗುತ್ತೆ. ಬಟ್ 2 years ಆಯ್ತು ನಾನು ಇದನ್ನು ಪರ್ಚೇಸ್ ಮಾಡಿ, ಒಂದೇ ಒಂದು ಚೂರು ಕೂಡ ಕಲರ್ ಹೋಗಿಲ್ಲ. ಚೋಕರಲ್ಲಿ 6 ಲೋಟಸ್ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಗೋಲ್ಡ್ ಮತ್ತು ವೈಟ್ ಕಲರ್ ಬೀಡ್ಸನ್ನ ಹಾಕಿದ್ದಾರೆ. ಇದಕ್ಕೆ ನಾನು ಪೇ ಮಾಡಿದ್ದು 235 ರೂಪೀಸ್. ಇದಕ್ಕೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ರು. ಅದು ಹೇಗಿದೆ ಅಂದರೆ ಸಿಂಗಲ್ ಲೋಟಸ್ನೇ ಕಂಪ್ಲೀಟ್ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಸಿಂಗಲ್ ಲೋಟಸ್ಸು ಇದೇ ಥರ ಇಯರಿಂಗ್ ಕೊಟ್ಟಿದ್ದಾರೆ. ನನ್ನ ಪ್ರಾಬ್ಲಮ್ ಏನು ಅಂದರೆ ಇದು ಆಲ್ರೆಡಿ ನಾನು ಪರ್ಚೇಸ್ ಮಾಡಿ 2 years ಆಗಿದೆ. ಐಟಮ್ ನನ್ನ ಹತ್ರ ಸೇಫಾಗಿರೋದೇ ಜಾಸ್ತಿ, ಬಿಕಾಸ್ ನಾನು ಯಾವಾಗಲೂ ಮಿಸ್ಪ್ಲೇಸ್ ಮಾಡ್ತಾ ಇರ್ತೀನಿ ಐಟಮ್ಸ್ನ. ಸೊ ಈಗ ಚೋಕರ್ ಸಿಕ್ಕಿದೆ, ಇಯರಿಂಗ್ ನಾನು ಎಲ್ಲಿಟ್ಟಿದ್ದೀನಿ ಅಂತ ನನಗೆ ನೆನಪಿಲ್ಲ. ನೆಕ್ಸ್ಟ್ ಇಸ್ ದಿಸ್ ಕುಂದನ್ ಜ್ಯುವೆಲ್ರಿ ಸೆಟ್. ಇದು ಫುಲ್ ಪ್ಲೇನ್ ವೈಟಲ್ಲಿದೆ. ಈವನ್ ಇಯರಿಂಗ್ ಕೂಡ ಸೇಮ್ ಪ್ಲೇನ್ ವೈಟಲ್ಲಿ ಕೊಟ್ಟಿದ್ದಾರೆ. ನಂಗೆ ಏನು ಇಷ್ಟ ಆಗಿಲ್ಲ ಅಂದರೆ ಈ ಯೆಲ್ಲೋಯಿಶ್ ಗೋಲ್ಡ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಕೊಟ್ಟಿರೋ ಪ್ರೈಸ್ಗೆ ಅವರು ಚೆನ್ನಾಗಿರೋ ಕ್ವಾಲಿಟಿನ ಕೂಡ ಡೆಲಿವರಿ ಮಾಡಿದ್ದಾರೆ. ಐ ಜಸ್ಟ್ ಪೇಡ್ 173 ಫಾರ್ ದಿಸ್. ಇದೇ ಸೇಮ್ ಕ್ವಾಲಿಟಿನ ನಾವು ಈಚೆ ತೊಗೋತೀರಿ ಅಂದರೆ 173 ರೂಪೀಸ್ ಕೊಡಲ್ಲ ಅವರು, ಅದಕ್ಕೆ ಹೈ ಪ್ರೈಸ್ ಹಾಕಿ ಮಾರ್ತಾ ಇರ್ತಾರೆ. ಸೊ ನನಗೆ ಒಂದೇನು ಜ್ಯುವೆಲ್ರಿ ಮೀಶೋಲಿ ಇಷ್ಟ ಏನಾಗುತ್ತೆ ಅಂದರೆ ನಾವು ಕೊಟ್ಟಿರೋ ಪ್ರೈಸ್ಗೆ ಅವ್ರು ಕರೆಕ್ಟಾಗಿರೋ ಕ್ವಾಲಿಟಿನ ಅವರು ಡೆಲಿವರ್ ಮಾಡ್ತಾರೆ. ಆ್ಯಂಡ್ ಐ ರಿಯಲಿ ಲವ್ ದ ಪ್ರಾಡಕ್ಟ್. ನೆಕ್ಸ್ಟ್ ಇಸ್ ದಿಸ್ ಶಂಖ ಚಕ್ರ ಚೋಕರ್ ಸೆಟ್. ಪಿಕ್ಚರಲ್ಲಿ ನೋಡಬೇಕಾದ್ರೆ ಈ ಶಂಖ ಚಕ್ರ ಎಲ್ಲನೂ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಬಟ್ ಇಲ್ಲಿ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನು ಅಂದರೆ ಈ ಚೋಕರ್ದು ಏನಂತಾರೆ ಈ ಸರ ಬಂದ್ಬಿಟ್ಟು ಇದು ಕೂಡ ಕಲರ್ ಈ ಥರ ಇರಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಬಟ್ ಈ ಥರ ಬಂದಿದೆ. ಬಟ್ ಸೊ ಓಕೆ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ಈಸ್ ಓಕೆ. ಕೊಟ್ಟಿರೋ ಪ್ರೈಸ್ಗೆ ಇಟ್ ಈಸ್ ಓಕೆ. ಇದನ್ನು ಟ್ರೈ ಆನ್ ಮಾಡ್ಬೇಕಾದ್ರೆ ನಂಗೆ ಏನು ಫೀಲ್ ಆಯಿತು ಅಂದರೆ ಈ ಶಂಖ ಚಕ್ರಗಳು ಅವ್ರು ದೊಡ್ಡದಾಗಿ ಕೊಟ್ಬಿಟ್ಟಿದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಚೋಕರಾಗಿ ಹಾಕೊಳ್ಳೋಕ್ಕೆ ಅಂತ ಫೀಲ್ ಆಯಿತು. ಚಿಕ್ಕದಕ್ಕೆ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಚಿಕ್ಕ ಶಂಖಗಳನ್ನ ಇಯರಿಂಗಾಗಿ ಕೊಟ್ಟಿದ್ದಾರೆ. ಅದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಐ ಜಸ್ಟ್ ಪೇಡ್ 387 ಫಾರ್ ದಿಸ್. ನೆಕ್ಸ್ಟ್ ಇಸ್ ದಿಸ್ ಥ್ರೆಡ್ ಜ್ಯುವೆಲ್ರಿ. ನೀವು ನೋಡೋ ಹಾಗೆ ಕೆಳಗಡೆ ಒಂದು ಚಿಕ್ಕ ಲೋಟಸ್ ಕೊಟ್ಟಿದ್ದಾರೆ ಆ್ಯಂಡ್ ಸೈಡ್ಸಲ್ಲಿ ಕುಂದನ್ ಬೀಡ್ಸ್ ಹಾಕಿದ್ದಾರೆ. ಕೆಳಗಡೆ ಗ್ರೀನ್ ಕಲರ್ ಬೀಡ್ಸ್ ಹಾಕಿದ್ದಾರೆ, ಮೇಲೆ ಪಿಂಕ್ ಕಲರ್ ಬೀಡ್ಸ್ ಹಾಕಿ ಮ್ಯಾಚ್ ಮಾಡಿದ್ದಾರೆ. ಇದು ಹೆಸರಲ್ಲೇ ಇರೋ ಥರ ಇನ್ವಿಸಿಬಲ್ ಥ್ರೆಡ್ ಅಥವಾ ಏನಂತಾರೆ ಥ್ರೆಡ್ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು. ಇದನ್ನು ಹಾಕೊಂಡಿರ್ಬೇಕಾದ್ರೆ ಈ ಥ್ರೆಡ್ಡು ನೀಟಾಗಿ ಸ್ಕಿನ್ ಜೊತೆ ಮರ್ಜ್ ಆಗಿಬಿಡುತ್ತೆ. ದೂರದಿಂದ ನೋಡಬೇಕಾದ್ರೆ ಇದು ಬೀಡ್ಸ್ನೆಲ್ಲ ಸುಮ್ಮನೆ ನಾವು ಅಂಟಿಸ್ಕೊಂಡಿದ್ದೀರೇನೋ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಥ್ರೆಡ್ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ನಾವು ಇದನ್ನು ಸ್ವಲ್ಪ ಕೇರಿಂದ ನೋಡ್ಕೋಬೇಕು. ಮತ್ತು ಇನ್ನೊಂದು ಏನು ಅಂದರೆ ಇದೆಲ್ಲ ಇಲ್ಲಿ ಕೊಟ್ಟಿರೋ ಬೀಡ್ಸ್ ಎಲ್ಲ ಮೂವ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಲಾಕ್ನ ಮಾಡಿದ್ದಾರೆ. ಆ ಲಾಕ್ನ ಕೂಡ ಅವ್ರು ತುಂಬ ಚಿಕ್ಕದಾಗಿ ಚೆನ್ನಾಗಿ ವರ್ಕ್ ಮಾಡಿ ಜ್ಯುವೆಲ್ರಿನ ಕೊಟ್ಟಿದ್ದಾರೆ. ಆ್ಯಂಡ್ ದ ಕ್ವಾಲಿಟಿ ಈಸ್ ರಿಯಲಿ ಗುಡ್ ಆ್ಯಂಡ್ ಐ ಲವ್ ದ ಫಿನಿಶಿಂಗ್. ಇದರಲ್ಲಿ ಇನ್ನೂ 2 ಥರ ಕೂಡ ಅವೈಲೇಬಲ್ ಆಗಿತ್ತು. ಅದು ಹೇಗಿತ್ತು ಅಂದರೆ ಫುಲ್ ಗ್ರೀನ್ ಕಲರ್ ಆ್ಯಂಡ್ ಫುಲ್ ಪಿಂಕ್, ಸೇಮ್ ಪೀಸೇ ಫುಲ್ ಪಿಂಕಲ್ಲಿತ್ತು. ಬಟ್ ವೈ ಐ ಚೂಸ್ ದಿಸ್ ಅಂದರೆ ಇದನ್ನು ನಾನು ಪಿಂಕ್ ಕಲರ್ ಸ್ಯಾರಿ ಮೇಲೆ ಬೇಕಾದರೂ ಹಾಕ್ಕೊಳ್ಬೋದು ಆ್ಯಂಡ್ ಗ್ರೀನ್ ಕಲರ್ ಸ್ಯಾರಿ ಮೇಲೆ ಬೇಕಾದರೂ ಹಾಕ್ಕೊಳ್ಬೋದು. 2 ಕಲರ್ನು ತೊಗೊಂಡು ಇಟ್ಕೊಳ್ಳೋದಕ್ಕಿಂತ ಡ್ಯುಯಲ್ ಕಲರಲ್ಲಿ ಒಂದು ತೊಗೊಂಡ್ರೆ ಬೆಸ್ಟ್ ಅಂತ ಅನಿಸ್ತು. ಸೊ ಐ ಪರ್ಚೇಸ್ ದಿಸ್. ನಾನು ನಿಮ್ಗೆ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ನಿಮ್ಗೇನಾದರೂ ಚಾಯ್ಸ್ ಇದ್ದರೆ ಗೋ ಫಾರ್ ಡ್ಯುಯಲ್ ಕಲರ್, ಬಿಕಾಸ್ ಅದು 2 ಪರ್ಪಸ್ನ ಕೂಡ ಸರ್ವ್ ಮಾಡುತ್ತೆ, ಅದಕ್ಕೋಸ್ಕರ. ಆ್ಯಂಡ್ 2 days ಬ್ಯಾಕ್ ಅನಿಸುತ್ತೆ ನಾನು ಕುಶಾಲ್ಸ್ಗೆ ಹೋಗಿದ್ದೆ. ಥ್ರೆಡ್ ಜ್ಯುವೆಲ್ರಿ ಅಂತ ಹೇಳಿ ನಾನು ಅಲ್ಲೂ ಒಂದು ಥ್ರೆಡ್ ಜ್ಯುವೆಲ್ರಿನ ಪರ್ಚೇಸ್ ಮಾಡಿದ್ದೆ. ಅದಕ್ಕೆ ನಾನು ಪೇ ಮಾಡಿದ್ದು 500 ರೂಪೀಸ್. ಬಟ್ ನಾನು ಇಷ್ಟು ವರ್ಕ್ ಮತ್ತು ಇಷ್ಟು ಫಿನಿಶಿಂಗ್ ಇರೋದು ಸೇಮ್ ಫಿನಿಶಿಂಗೇ ಇತ್ತು. ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ 192 ರೂಪೀಸ್. ನೆಕ್ಸ್ಟ್ ಇಸ್ ದಿಸ್ ಕುಂದನ್ ಪರ್ಲ್ ಜ್ಯುವೆಲ್ರಿ. ಐ ಆಮ್ ಇನ್ ಲವ್ ವಿತ್ ದಿಸ್ ಜ್ಯುವೆಲ್ರಿ. ಇದು ನಾನು ಆ್ಯಕ್ಚುಲಿ ಇದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ.
ಇದು ಹೇಗಿದೆ ಅಂದರೆ ಇಲ್ಲಿ 2 ಪ್ಯಾರೆಟ್ ಕೊಟ್ಟಿದ್ದಾರೆ ಆ್ಯಂಡ್ ಸೆಂಟ್ರಲ್ಲಿ ಒಂದು ದೊಡ್ಡ ಪೆಂಡೆಂಟ್ ಕೊಟ್ಟಿದ್ದಾರೆ, ಕೆಳಗಡೆ ಕುಂದನ್ ವರ್ಕ್ ಆಗಿರುವಂಥ ಗ್ರೀನ್ ಕಲರ್ ಪೆಂಡೆಂಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೊಟ್ಟಿರೋ ಚೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಫ್ರಂಟಲ್ಲಿ ನೋಡೋಕೆ ಇದು ಈ ಥರ ಇದೆ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಇದು ಈ ಥರ ಇದೆ. ಸೊ ಇದನ್ನು ನಾವು 2 ಥರ ಕೂಡ ಸ್ಟೈಲ್ ಮಾಡ್ಬೋದು. ಈ ಥರ ಕೂಡ ಹಾಕೊಳ್ಬೋದು ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಇದು ಹೇಗೆ ಕಾಣಿಸ್ತಾ ಇದೋ ನಾವು ಈ ಥರ ಕೂಡ ಇದನ್ನು ಸ್ಟೈಲ್ ಮಾಡ್ಬೋದು. ಒಂದು ಬೋನಸ್ ಏನು ಅಂದರೆ ಒಂದೇ ಒಂದು ಜ್ಯುವೆಲ್ರಿ ಪ್ರೈಸಲ್ಲಿ ನಮ್ಗೆ 2 ಸಿಗುತ್ತೆ ಅಂದರೆ ವೈ ನಾಟ್. ಐ ಜಸ್ಟ್ ಪೇಡ್ 373 ಫಾರ್ ದಿಸ್. ಆ್ಯಂಡ್ ಇದಕ್ಕೆ ಸ್ವಲ್ಪ ಸಿಮಿಲರ್ ಆಗಿರುವಂಥ ಇನ್ನೊಂದು ಜ್ಯುವೆಲ್ರಿನ ನಾನು ಪರ್ಚೇಸ್ ಮಾಡಿದ್ದೀನಿ. ಈ ಕುಂದನ್ ಲೇಯರ್ ನೆಕ್ಲೆಸ್ಸು ಆಗಲೇ ನೆಕ್ಲೆಸ್ ಥರನೇ 2 ಸೈಡಲ್ಲಿ ಕೂಡ ಹಾಕ್ಕೊಳ್ಬೋದು. ಆ್ಯಂಡ್ ನಂಗೆ ಒಂದು ಏನು ಇಷ್ಟ ಆಗಲ್ಲ ಅಂದರೆ ಈ ಚೈನ್ ಅವ್ರು ತುಂಬಾ ಗೋಲ್ಡ್ ಮಾಡಿಬಿಡ್ತಾರೆ, ಅದು ನಂಗೆ ಅಷ್ಟು ಇಷ್ಟ ಆಗಲ್ಲ. ಮತ್ತು ಇನ್ನೊಂದೇನು ಅಂದರೆ ಇದನ್ನು ಸಪ್ರೇಟಾಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ನಾವು ಬೇರೆದ್ರ ಜೊತೆ ಕೂಡ ಸ್ಟೈಲ್ ಮಾಡ್ಬೋದಾಗಿತ್ತು. ಬಟ್ 2 ಒಟ್ಟಿಗೆ ಕೊಟ್ಟಿದ್ದಾರೆ. ಬಟ್ ಇಟ್ಸ್ ಓಕೆ, ಇದನ್ನು ಅದ್ರ ಜೊತೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ಐ ರಿಯಲಿ ಲವ್ ದ ಪ್ರಾಡಕ್ಟ್ ಆ್ಯಂಡ್ ಸ್ವಲ್ಪ ಹೆವಿ ಕೂಡ ಇದೆ. ಜಸ್ಟ್ ಪೇಡ್ 294 ಫಾರ್ ದಿಸ್. 294 ರುಪೀಸ್ಗೆ ಈ ಥರ ಒಂದು ಐಟಮ್ ಕೊಡ್ತಾರೆ ಅಂದರೆ ಇಟ್ ಈಸ್ ವರ್ತ್ ಇಟ್. ನೆಕ್ಸ್ಟ್ ಇಸ್ ದಿಸ್ ಕುಂದನ್ ಪರ್ಲ್ ನೆಕ್ಲೆಸ್. ಈ ಗ್ರೀನ್ ಕಲರ್ ಬೀಡ್ಸು ಚೋಕರಾಗಿ ಬರುತ್ತೆ ಆ್ಯಂಡ್ ಈ ವೈಟ್ ಕಲರ್ ಬೀಡ್ಸು ಫುಲ್ ನೆಕ್ಲೆಸ್ ಥರ ಬರುತ್ತೆ. ಇದನ್ನು ನೀವೇನಾದರೂ ಡ್ರೆಸ್ ಆ್ಯಂಡ್ ಫುಲ್ ಕಂಪ್ಲೀಟ್ ವಿ ನೆಕ್ ಇರೋ ಅಂಥ ಬ್ಲೌಸ್ ಮೇಲೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇನ್ನು ಈ ಬೀಡ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇಲ್ಲಿ ಗ್ರೀನ್ ಬೀಡ್ಸ್ ಕೊಟ್ಟಿದ್ದಾರಲ್ಲ ಅದೇ ಬೀಡ್ಸ್ ಅಲ್ಲ ಅವ್ರು ಇಲ್ಲಿ ಕೊಟ್ಟಿರೋದು. ಇಲ್ಲಿನೋ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋ ಬೀಡ್ಸ್ ಹಾಕಿದ್ದಾರೆ ಆ್ಯಂಡ್ ದಟ್ ಈಸ್ ರಿಯಲಿ ಗುಡ್. ಅವ್ರು ಆಲ್ರೆಡಿ ಲೇಯರ್ ಮಾಡಿ ಕೊಟ್ಟಿರೋದ್ರಿಂದ ಇದು ಒಂದನ್ನೇ ಹಾಕ್ಕೊಂಡ್ರೆ ಸಾಕು. ಇಟ್ಸ್ ಗೋನಾ ಲುಕ್ ವಾವ್. ಐ ಜಸ್ಟ್ ಪೇಡ್ 170 ಫಾರ್ ದಿಸ್. 170ಗೆ ಈ ಥರ ಒಂದು ಐಟಮ್ ಬರುತ್ತೆ ಅಂದರೆ ವೈ ನಾಟ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ಇನ್ನೂ ಈ ಥರ ವಿಡಿಯೋಸ್ ನಿಮಗೆ ಬೇಕು ಅಂದರೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಪಾರ್ಟ್ 2 ಅಂತ ಟೈಪ್ ಮಾಡಿ. ನನಗಂತೂ ಪಾರ್ಟ್ 2 ಮಾಡೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇದೆ. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.